Okay, let's go. So, hey guys, welcome back to the new vlog. ತಾಂಡೋಗು ಬೆಳಗ್ಗೆ ನಾನು ಏನೂ ರೆಡಿಯಾಗಿಲ್ಲ. ನಮ್ಮ ಅಣ್ಣ ಆಫೀಸ್ಗೆ ಹೊರಟ. ನೆನ್ನೆ ನಾವು ವ್ಲಾಗಲ್ಲಿ ತೋರ್ಸೋಕ್ಕಾಗಲಿಲ್ಲ, ಯಾಕೆಂದರೆ ಅವ್ನು ಆಫೀಸಿಂದ ಬರೋದು ಲೇಟ್ ಆಯಿತು, ನಾನು ಅಪ್ಲೋಡ್ ಮಾಡಬೇಕಾಯಿತು ಅಂತ ಅಂದ್ಬಿಟ್ಟು. ಸೊ ಇವತ್ತು ಅವ್ನು ಆಫೀಸ್ಗೆ ಹೊರಡ್ತಾ ಇದ್ದಾನೆ, ಅದಕ್ಕೆ ಇನ್ನು ಮತ್ತೆ ಸಿಗಲ್ಲ ಅಂತ ಅಂದ್ಬಿಟ್ಟು ವ್ಲಾಗ್ ಮಾಡ್ತಾಯಿದ್ದೀನಿ. ಹಾಯ್ ಹೇಳು ವ್ಲಾಗಿಗೆ. ಗೈಸ್, ಇವನು ದೊಡ್ಡವನು ಅಣ್ಣ, ಅಂದರೆ ಇಲ್ಲಿ ಮೈಸೂರು L&T ಕೆಲಸ ಮಾಡ್ತಿರೋದು. ಇನ್ನೊಬ್ಬ ನೆನ್ನೆ ತೋರಿಸಿದಣ್ಣ, ಅವ್ರು ಚಿಕ್ಕವರು, ರಾಮು ಅಂತ ಇವ್ರ ಹೆಸರು. ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹುಡುಗ ಚೆನ್ನಾಗಿ ವೀಡಿಯೋ ಮಾಡ್ತಾನೆ, ಕಷ್ಟಪಟ್ಟು ವೀಡಿಯೋ ಮಾಡ್ತಾನೆ, ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಇವಾಗ ನೀವು ಈ ತಿಂಗಳು ಸಬ್ಸ್ಕ್ರೈಬ್ ಮಾಡಿದ್ರೆ ಆಗಸ್ಟಲ್ಲಿ ಏನೋ ಒಂದು ರಿವೀಲ್ ಮಾಡ್ತಾನೆ. ನಾನೇನು ರಿವೀಲ್ ಮಾಡಲಿ? ಏನೋ ಒಂದು ರಿವೀಲ್ ಮಾಡ್ತಾನೆ ಆಗಸ್ಟ್ ಒಳಗೆ. ರಿವೀಲ್ 250 ಜನ ಸಬ್ಸ್ಕ್ರೈಬರ್ ಆದರೆ ಏನಾದ್ರು ರಿವೀಲ್ ಮಾಡ್ತಾನೆ. ಆಯ್ತು ಕಣ, ಹಂಗ ಏನಾರು ಆದರೆ ರಿವೀಲೇ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ಸುಮ್ಮನೆ ವ್ಯೂ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಮನೆಯವ್ರಿಗೆಲ್ಲ ತೋರಿಸಿ, ಶೇರ್ ಮಾಡಿ, ಎಲ್ಲರಿಗೂ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಸಿ, ಸಪೋರ್ಟ್ ಮಾಡಿ. ಆಗ ಆಗಸ್ಟಲ್ಲಿ ನಮ್ಮ ಹುಡುಗ ಏನೋ ಒಂದು ರಿವೀಲ್ ಮಾಡ್ತಾನೆ, ಹಾಗೆ ನೀವೆಲ್ಲ ಆಶ್ಚರ್ಯ ಪಡ್ತೀರಾ. ಬನ್ನಿ ಆಫೀಸ್ಗೆ ಹೋಗೋಣ. ಅರ್ಧ ಸಂಬಳ ಕೊಡ್ತೀನಿ. ಗೈಸ್ ನೋಡ್ರಿ, ಈಗ ಹೊರಟ್ಯಾ ನಿನ್ನ ಗೈಸ್? ಇವನು ಸಂಜೆ ಸಿಗಲ್ಲ ಮತ್ತೆ, ಯಾಕೆಂದರೆ ಸಂಜೆ ಲೇಟ್ ಆಗ್ತದೆ ಬರೋದು. ಅಷ್ಟೊತ್ತಿಗೆ ನಾನು ವ್ಲಾಗ್ ಅಪ್ಲೋಡ್ ಮಾಡಬೇಕು, ಅದಕ್ಕೋಸ್ಕರ ತೆಗಿಯೋಕ್ಕಾಗಲಿಲ್ಲ ನಿನ್ನೆ. ಇಲ್ಲಿ ಇನ್ನೊಬ್ಬ ಅಣ್ಣ ಗಣಿಗೆ ವರ್ಕ್ ಫ್ರಮ್ ಹೋಮ್ ಇದೆ, ಸೊ ಅದಕ್ಕೋಸ್ಕರ ಇಲ್ಲೇ ಮನೇಲೇ ಕೆಲಸ. ವರ್ಕ್ ಫ್ರಮ್ ಹೋಮ್ ಅಂದರೆ ಮನೇಲೇ ಕೆಲಸ, ಇನ್ನೇನು ಕೆಲಸ ಅಜೀಬ್ ಮಾಡಬೇಕು ಅಂತ ಅನ್ಕೊಂಡ್ಬಿಟ್ಟಿದ್ದೀರಾ? ಬನ್ನಿ, ಅರ್ಧ ಸಂಬಳ ಕೊಡ್ತೀನಿ, ಹೋಗೋಣ. ಅಲ್ಲಿಗೆ ಬರ್ತೀನಿ ತಡಿ, ಇಲ್ಲಿ ಕೇಳಿಸಲ್ಲ. ಅರ್ಧ ಸಂಬಳ ಕೊಡ್ತೀನಿ, ಬನ್ನಿ ಹೋಗೋಣ. ನೋಡ್ರಿ, ಇಂಟ್ರೆಸ್ಟ್ ಇರೋರು ಕಮೆಂಟ್ ಮಾಡಿ, ನಾನು ಅಣ್ಣಂಗೆ ಹೇಳ್ತೀನಿ. ನೀವು ನಮ್ಮ ಅಣ್ಣನ ಜೊತೆ ಹೋದರೆ ಜಿಂಗಲಕ್ಕ ಬರ್ರೋ ಅಂತ ಹೋಗ್ರೆ ನೀವು ಅರ್ಧ ಸಂಬಳ ಕೊಡ್ತಾನೆ ಅಣ್ಣ. ಸರಿ, ಬಾಯ್. ಬಾಯ್. ಬನ್ನಿ ಕೆಲಸ ಮಾಡೋಣ. ನೀವೇ ಸಂಬಳ ಕೊಡ್ತೀರಾ? ಸ್ನಾನ ಮಾಡೋಣ. ಸ್ನಾನ ಮಾಡಿಸ್ತೀರಾ? ಗೈಸ್, ಆಗ್ಲಿಂದ ಫೋನ್ ನೋಡ್ತಾನೆ ಮಲ್ಕೊಂಡಿದ್ದೀನಿ ನಾನು. ಆ ಥರ ನಿದ್ದೆ ಬಂದಿದೆ. ನಮ್ಮತ್ತೆ ನನ್ನ ಇಬ್ಸಕ್ಕೆ ಅಂತ ಅಂದ್ಬಿಟ್ಟು ಟೀ ಮಾಡ್ಬಿಟ್ಟು ಕರೆದ್ರು, ಬಾರು ಕುಡಿ ಅಂತ. ಯಾರಿಗೆ? ಗಣೇಶ, ಗಣಿ, ಸೂರಿ ಮಾವ, ನಾನು. ಸೂರಿ ಮಾವ ನಿಂಗೆ ತಗೋ. ಮಾವ ಕುಡಿಯಲ್ವಾ? ಮಾವಂಗೆ ಇಷ್ಟ. ನಿಮ್ಮಿಬ್ರು ಇನ್ನೊಂಚೂರು ಜಾಸ್ತಿ ಇದೆ. ಇಷ್ಟು ಬಿಡು, ಮಾವಂಗೆ ಇಷ್ಟ ಬೇಡ. ಸೆಟ್ರೇಟ್ ಮಾಡ್ತಾ ಇದ್ದಾರೆ. ಕುಡಿಲಿ, ಗಣಿಗೆ ಗಣಿ ಕೊಡಿಲಿ, ಕೊಡ್ತೀನಿ. ಇಬ್ರು ತಗೊಳ್ಳಿ. ಗಣೇಶನಿಗೆ ಕಣಪ್ಪ. ಅದು ಮಾವಂಗೆ. ಬನ್ನಿ, ನಮ್ಮ ಗಣೇಶ ಮಾಯಿ ಕೆಲಸ ಮಾಡಿ ಸುಸ್ತಾಗಿದ್ದಾರೆ. ಎಬ್ಬಸ್ಲ ಅಪ್ಪನ. ಅಪ್ಪ ಇದ್ಯಾರಿಗೆ? ಈ ಕುಡಿದ್ಬಿಟ್ಟು ಸಿಗ್ತೀನಿ. ಗೈಸ್, ಆಗಲೇ ಬಂದು ನಮ್ಮ ಅಮ್ಮನ ಅಜ್ಜಿ ಮನೆ ಹತ್ರ ಬಿಟ್ಬಿಟ್ಟು ಬಂದೆ, ಅವ್ರಿಗೇನೋ ಹುಷಾರಿಲ್ಲ ಅಂತ. ಕವರ್ ನೋಡೋಣ ಅಂತ ಅಂದ್ಬಿಟ್ಟು, ಇದು ಮುಂಚೆ ಇದ್ದಿದ್ದು ಕವರು, ಈಗ ಇದು ನೋಡೋಣ ಅಂತ ನೋಡ್ತಾ ಇದ್ದೀನಿ. ಇದು ಆಂಟಿ ಎಲ್ಲೋ ಅಂತೆ, ನೋಡೋಣ ಯಾವ ತಗೊಳ್ಳೋದು ಅಂತ. ಅಣ್ಣನ ಕೇಳಿದ್ದೀನಿ, ಅವ್ನು ನೋಡಿದ್ರೆ ಹೇಳಿದ್ದಾನೆ ಇದು ತಗ ಕೇಳು ಅಂತ. ನೋಡೋಣ. ಗೈಸ್, ಅಂಗಡಿಗೆ ಬಂದು ಈ ಕವರ್ ತಗೊಂಡೆ. ಅಣ್ಣ ಅವ್ರ ಫ್ರೆಂಡ್ ಅಂತ ಇವರು, ಒಳ್ಳೆ ಪ್ರೈಸ್ಗೆ ಹಾಕೊಟ್ಟಿದ್ದಾರೆ. ಥ್ಯಾಂಕ್ ಯು ಅಣ್ಣ. ಬನ್ನಿ ಹೋಗೋಣ. ಗೈಸ್, ಅಣ್ಣ ನನ್ನ ವ್ಲಾಗ್ ನೋಡ್ತಾ ಇದ್ದಾರೆ.
ಮೈಸೂರು ಹೋಗ್ತಿದೀವಿ. ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೊ ಮಚ್. ಸಪೋರ್ಟ್ ಮಾಡ್ರಿ. ಇಲ್ಲ, ಎಡಿಟ್ ಮಾಡ್ತೀವಿ ಇದೆಲ್ಲ ಆದ್ಮೇಲೆ. ಅಂದ್ರೆ ಕ್ಲಿಪ್ಸ್ ತಗೊಂತೀನಿ ಫಸ್ಟ್, ಕ್ಲಿಪ್ಸ್ ತಗೊಂಡು ಅದಾದ್ಮೇಲೆ ಅದನ್ನ ಎಡಿಟ್ ಮಾಡ್ಬಿಟ್ಟು ಈವ್ನಿಂಗ್ ಬಿಡ್ತೀನಿ ಡೈಲಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗೈಸ್. ಕವರ್ ತಗೊಂಡಾಯ್ತು. ನಾನು ಈ ಕವರ್ನ ಏನಕ್ಕೆ ತಗೊಂಡೆ ಅಂದರೆ, ಅಣ್ಣ ಅಂದು ಇದೇ ಕವರ್ ಇದ್ದಿದ್ದು, ಪ್ಲಸ್ ಇದು ಈ ಕಡೆ ಗ್ರಿಪ್ಪು, ಪ್ಲಸ್ ಒಳಗಡೆ ಇದು ವೆಲ್ವೆಟ್ ಥರ ಇತ್ತು. ಅಂದರೆ ಟ್ರಾನ್ಸ್ಪರೆಂಟ್ ಇತ್ತು, ಬಟ್ ಅದು ನಂದು ಬ್ಲ್ಯಾಕ್ ಕಲರ್ ಆಗಿರೋದ್ರಿಂದ ಫೋನು ಈ ಇದು ಒಂಥರ ಡಾಟ್ಗಳು ಬಂದ್ಬಿಡುತ್ತೆ ಅಂತ ಅಂದ್ಬಿಟ್ಟು ನಾನು ಅಷ್ಟಾಗ ಅದನ್ನ ಲೈಕ್ ಆಗಲಿಲ್ಲ. ಅಂದರೆ ಅಣ್ಣನ ಕೇಳಿದೆ ತಗ ಅಂತ ಅಂದ, ನಾನು ಆ ಥರ ಆಗುತ್ತಲ್ಲ ಅಂತ ಕೇಳಿದೆ. ಅವ್ರು ಅಣ್ಣ ಇಲ್ಲ, ನೀವು ಯಾವ ಫೋನ್ ತಗೊಂಡ್ರು ಹಾಗೆ ಆಗುತ್ತೆ ಅಂತ ಅಂದರು. ನಮ್ಮ ಅಣ್ಣ ಸರಿ ಇದನ್ನೇ ತಗೋ, ಬ್ಲ್ಯಾಕು ನನ್ನ ಹತ್ರನೂ ಇದೇ ಇರೋದು ಅಂತ ಅಂದ. ಅದಕ್ಕೆ ಇದನ್ನೇ ತಗೊಂಡೆ. ಬನ್ನಿ ಈಗ ಹೋಗೋಣ. ಮಳೆ ಬಂತಿತ್ತು, ಈಗ ನಿಂತಿದೆ. ಲೆಟ್ಸ್ ಗೋ. ಗೈಸ್, ನನಗೆ ಅಲ್ಲಿ ಹೋದ್ರೆ ಬೇಜಾರಾಗ್ತಾ ಇದೆ. ನನಗೆ ಅಲ್ಲಿ ಹೋದ್ರೆ ಅಂದರೆ ನಂಗೆ ಯಾರು ಅಲ್ಲಿ ಮಾತಾಡೋಕ್ಕಿಲ್ಲ, ಯಾರೂ ಅಜ್ಜಿ ಮನೇಲಿ. ಆ್ಯಂಡ್ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೋಸ್ಕರ ಅಲ್ಲೇನು ಮಾತಾಡೋಕ್ಕಾಗಲ್ಲ, ಏನು ವ್ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲಿ ಅಂಗಡಿ ಹತ್ರ ಬಂದು ಕವರ್ ತಗೊಂಡು ಸುಮ್ಮನೆ ನಿಂತಿದ್ದೀನಿ. ನೋಡೋಣ, ಅದೇನೋ ಥರ ಕೇಳಿದ್ರು, ಮರ್ತೇ ಹೋಯ್ತು. ಈಗ ಅಲ್ಲಿ ಫೋನ್ ಮಾಡಿಬಿಟ್ಟು ಅದೇನು ತಗೊಂಡೋಗಿ ಕೊಟ್ಬಿಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ. ಇನ್ನೇನು ಗ್ಲೂಕೋಸ್ ಹೇಳಿದ್ರು, ಆಮೇಲೆ ಇನ್ನೇನು ಹೇಳಿದ್ರು ಗುರು, ಮರ್ತೇ ಹೋಯ್ತು ನನಗೆ. ಈ ಅಂಗಡಿಲಿಲ್ಲ, ಇಲ್ಲಿ ಎದುರುಗಡೆ ಹೋಗಿ ನೋಡೋಣ. ಬಾಳೆಹಣ್ಣು ಹೇಳಿದ್ರು, ಬಾಳೆಹಣ್ಣು ಹೇಳಿದ್ರು. ಬನ್ನಿ ನೋಡೋಣ. ಇಲ್ಲೇ ಇದೆ ಮೆಡಿಕಲ್ಸ್, ಅದೇನೋ ಗ್ಲೂಕೋಸ್ ಏನೋ ಥರ ಕೇಳಿದ್ದಾರೆ. ಈಗ ಗ್ಲೂಕೋಸ್ ತಗೊಂಡೋಣ. ಹಣ್ಣಾಗಿರೋಂಥದ್ದೇ ಕೊಡಿ. ಹೌದಾ, ಅದು ಬೇಡ ಹಾಕೇನೆ. ಗೈಸ್, ಬಾಳೆಹಣ್ಣು ತಗೊಂಡಿದ್ದೀನಿ. ಅದು ಸ್ವಲ್ಪ ಕಾಯಿ ಮೇಲಿದೆ. ಅವರು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಸರಿಯಾಗುತ್ತೆ ಅಂತ ಅಂದ್ರಪ್ಪ. ನಾನು ಅಣ್ಣ ಸಂಜೆ ಹೊತ್ತಿಗೆ ಹಣ್ಣಾಗುತ್ತಾ ಅಂತ ಅಂದೆ. ಅದೇ ಒಟ್ಟಿನಲ್ಲಿ ಇವಾಗ ಕಾಯಿ ಮೇಲಿದೆ, ಸಂಜೆ ಅಷ್ಟೊತ್ತಿಗೆ ತಿಂದರೆ ಸರಿ ಇರುತ್ತೆ ಅಂತ ಅಂದ್ರಪ್ಪ. ಅಂದರೆ ಇನ್ನೆಲ್ಲೂ ಅಂಗಡಿ ಇಲ್ಲ. ಇಲ್ಲಿರೋದು ಚರ್ಚು, ಪೊಲೀಸ್ ಸ್ಟೇಷನ್ ಇದೆ. ಅವ್ರ ಹತ್ರ ಹೋಗಿ ಅಣ್ಣ ಬಾಳೆಹಣ್ಣು ಕೊಡಿ ಅಂತ ಕೇಳೋಕ್ಕಾಗುತ್ತಾ? ಅದಕ್ಕೆ ಇಲ್ಲೇ ಸಿಕ್ಕಿದ ಕಡೆ ತಗೊಂಡು ಹೋಗ್ತಾ ಇದ್ದೀನಿ. ಮುಂದೆ ಇದೆಯಲ್ವೋ ಗೊತ್ತಿಲ್ಲ ನನಗೆ. ಬನ್ನಿ ಹೋಗೋಣ. ಗೈಸ್, ನಮ್ಮ ಅಕ್ಕ ಐಸ್ ಕ್ರೀಮ್ ತಿನ್ನಬೇಕು ಅಂತ ಬಂದಿದ್ದಾಳೆ. ಇಲ್ವಂತ ಇವಳು ಅದೃಷ್ಟಕ್ಕೆ ಐಸ್ ಕ್ರೀಮೇ ಇಲ್ಲ ಇಲ್ಲಿ. ಮುಂದೆ ಹೋಗಿ ನೋಡೋಣ. ಕಪ್ ಐಸ್ ಕ್ರೀಮ್ ಹುಡುಕ್ತಾ ಇದ್ದಾಳೆ. ಯಾಕೆಂದರೆ ಮನೆಗೆ ತಗೊಂಡೋದ್ರೆ ನಮ್ಮ ಮಾವನ ಮಗ ಒಬ್ಬ ಇದ್ದಾನೆ, ಅವನಿಗೂ ಆಗುತ್ತೆ ಅಂತ. ಅದು ನಮ್ಮ ಅಜ್ಜಿಗೆ, ಯಾಕಂದರೆ ಜೋರಾಗಿ ಹೇಳು. ಗ್ಯಾಸ್ಟ್ರಿಕ್ಕಿಗೆ ಒಳ್ಳೇದಂತೆ ಐಸ್ ಕ್ರೀಮು. ಅದಕ್ಕೆ ಅಂದರೆ ಕಪ್ ಐಸ್ ಕ್ರೀಮ್ ಇದೆ. ಏನು ಮಳೆ ಬಂದು ನಿಂತಿದೆ ಇವಾಗ. ಏನು ಐಸ್ ಕ್ರೀಮ್ ತಿಂತಾರೋ ಅವರು. 3 ಸಾಕಲ್ವಾ? ಇದೆಯಂತ ಏನಿದೆಯೋ ಇಲ್ಲಿ ಕಾಣಿಸ್ತಾನೆ ಇಲ್ಲ. ಗೈಸ್, ನಮ್ಮ ಅತ್ತೆ ಅಂದರೆ ನಮ್ಮ ಮಾವ ಅವ್ರ ಮನೆಯಿಂದ ಬಂದು ನಮ್ಮ ಅಜ್ಜಿನೆಲ್ಲ ನೋಡ್ಕೊಂಡು ಮಾತಾಡಿಸ್ಕೊಂಡು ಇಲ್ಲಿ ಇನ್ನೊಂದು ಕಡೆ ಬಂದಿದ್ದೀವಿ. ಅಂದರೆ ನಮ್ಮ ಅಮ್ಮಂಗೆ ಸುಮಾರು ದಿನದಿಂದ ಕಾಲು ನೋವು ಬರೋದು. ಅದು ಈ ಮಳೆ ಚಳಿ ಟೈಮಲ್ಲಂತೂ ಇನ್ನೂ ಸ್ವಲ್ಪ ಜಾಸ್ತಿ ಬರೋದು. ಅದಕ್ಕೋಸ್ಕರ ನಾವು ಬೇರೆ ಕಡೆ ಎಲ್ಲ ತೋರಿಸಿದ್ವು, ಅಷ್ಟೇನು ಕಡಿಮೆ ಆಗಿರಲಿಲ್ಲ. ಅದಕ್ಕೇ ಈಗ ನಮ್ಮ ಇನ್ನೊಬ್ಬರು ಮಾವ, ಈಗ ನಾವು ಹೋಗಿದ್ವಲ್ಲ ಮನೆ, ಅಂದರೆ ನಾವು ಇದ್ವಲ್ಲ ನಿನ್ನೆ ರಾತ್ರಿ ಮನೆ, ಅವರಿಗೆ ಒಬ್ಬರು ಫ್ರೆಂಡ್ ಗೊತ್ತಿದ್ರಂತೆ. ಸೊ ಅದಕ್ಕೋಸ್ಕರ ಇಲ್ಲಿಗೆ ಬಂದಿದ್ದೀವಿ ನಮ್ಮ ಅಮ್ಮನ ತೋರ್ಸೋಕ್ಕೆ. ಅಮ್ಮ, ಏನಾಗ್ತಿತ್ತು ನಿಂಗೆ? ಏನ ಅದನ್ನ ಜೋರಾಗಿ ಹೇಳಮ್ಮ. ಕಾಲು ಮುಕ್ಕಣ. ಅದೇ ಕಾಲು ನೋವು ಅಂತಾನೆ ನಾನು ಹೇಳಾಯ್ತು. ತೋರ್ಸಕ್ ಬಂದಿದೀವಿ. ನೋಡೋಣ, ಅವ್ರು ಇನ್ನೂ ಬಂದಿಲ್ಲ. ಅವ್ರ 6 ಗಂಟೆ ಗೊತ್ತು. ಇಲ್ಲೇ ಕೆಳಗೆ ಅಲ್ವೇನೆ, ಕೆಳಗೆ ತೋರ್ಸ್ಕೊಂಡು ಹೋಗ್ಬೇಕು. ನಮ್ಮ ಮಾವನು ಬರ್ತಾ ಇದ್ದಾರೆ. ಅದೇ ಅವ್ರು 6 ಗಂಟೆ ಮೇಲಂತೆ ಬರೋದು. ನಾವು ಈಗ 6 ಗಂಟೆ ಕರೆಕ್ಟಾಗಿ ಬಂದಿದ್ದೀವಿ. ನೋಡೋಣ ಗೈಸ್, ನಮ್ಮ ಮಾವ ಬಂದರು, ಆದರೆ ಡಾಕ್ಟ್ರಿನೂ ಬಂದಿಲ್ಲ. 6 ಗಂಟೆ, ಈಗ 6 ಕಾಲಾಗಿದೆ. ಇನ್ನೇನು 6:30, 6:45 ಬರ್ತಾರೆ ಅನ್ಸುತ್ತೆ.
ಆ್ಯಂಡ್ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಇಲ್ಲಿವರೆಗೂ ವ್ಲಾಗ್ ನೋಡಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ಬಾಯ್ ಬಾಯ್.